ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಇವತ್ತು ಋಣಪಂಚಕಗಳಲ್ಲಿ ಗುರುವಿನ ಋಣ ಈ ವಿಷಯದ ಬಗ್ಗೆ ಒಂದಷ್ಟು ಕುರಿತು ಚಿಂತನೆ ಮಾಡೋಣ. ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ಅನೇಕ ವಿಷಯಗಳನ್ನು ಕುರಿತು ಚರ್ಚೆಯನ್ನು ಮಾಡುವಂಥ ಪ್ರಸಂಗದಲ್ಲಿ ಪಾರ್ವತಿ ಪರಮಾತ್ಮನಲ್ಲಿ ಒಂದು ವಿಶಿಷ್ಟವಾದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಹೇ ಸರ್ವಸಮರ್ಥನಾದ ಭಗವಂತನೇ, 3 ಲೋಕಗಳಲ್ಲಿ ಅಧಿಕವಾದಂಥವ್ರು ಯಾರು, ಶ್ರೇಷ್ಠರಾದಂಥವ್ರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಅದಕ್ಕೆ ಪರಮಾತ್ಮ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ನ ಗುರೋರಧಿಕಂ ಇತಿ ಶಿವಶಾಸನತಃ, ನ ಗುರೋರಧಿಕಂ ಇತಿ ಶಿವಶಾಸನತಃ, ನ ಗುರೋರಧಿಕಂ ಇತಿ ಶಿವಶಾಸನತಃ. ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನನಗಿಂತ ಗುರು ಅಧಿಕ, ನನಗಿಂತ ಗುರು ಅಧಿಕ, ನನಗಿಂತ ಗುರು ಅಧಿಕ. ಇದು ನನ್ನ ಆದೇಶ, ನನ್ನ ಆದೇಶ, ನನ್ನ ಆದೇಶ ಅಂತ 3 ಸಾರಿ ಹೇಳ್ತಾ ಇದ್ದಾನೆ. ಅಂದರೆ ಇದ್ರ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಒಂದು ವಿಷಯವನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಹೇಳಿದಾಗ ಆ ವಿಷಯದ ಮಹತ್ವ ಹೆಚ್ಚಾಗತ್ತೆ. ಅಂದರೆ ಪಾರ್ವತಿಗೆ ಯಾವತ್ತೂ ಕೂಡ ಗೊಂದಲಗಳು ಬರಬಾರದು ಈ ವಿಷಯದಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಮುಂದುವರೆದು ಹೇಳ್ತಾ ಇದ್ದಾನೆ, ನಾವು ತ್ರಿಮೂರ್ತಿಗಳು ಮಾಡುವಂಥ ಕಾರ್ಯವನ್ನು ಒಬ್ಬ ಸಮರ್ಥನಾಗಿರ್ತಕ್ಕಂಥ ಗುರು ಮಾಡಬಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಶ್ಲೋಕವನ್ನು ಹೇಳುತ್ತೀರಿ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ತ್ರಿಮೂರ್ತಿಗಳ ಕಾರ್ಯವನ್ನು ಸಮರ್ಥ ಗುರು ಮಾಡಬಲ್ಲ ಅಂತ ಪರಮಾತ್ಮ ಹೇಳಿದ್ನಲ್ಲ. ಹಾಗಿರುವಾಗ ಬ್ರಹ್ಮನ ಕರ್ತವ್ಯ ಏನು ಅಂತ ಕೇಳಿದರೆ, ಗುರು ಬ್ರಹ್ಮ. ಬ್ರಹ್ಮನ ಕರ್ತವ್ಯ ಯಾವುದು ಅಂತ ಕೇಳಿದರೆ, ಸಕಲ ಚರಾಚರ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂಥ ಜವಾಬ್ದಾರಿ ಬ್ರಹ್ಮನದ್ದಾಗಿದೆ. ಅಂದರೆ 83,99,999 ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂಥ ಹೊಣೆಗಾರಿಕೆ ಬ್ರಹ್ಮದೇವನದ್ದಾಗಿದೆ. ಹಾಗಿದ್ದರೆ ಆ ಜೀವರಾಶಿಗಳಲ್ಲಿ ಗುರು ಏನನ್ನು ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದರೆ, ಗುರು ಆ ಜೀವಿಗಳಲ್ಲಿ ಜ್ಞಾನವನ್ನು, ಧರ್ಮವನ್ನು, ತತ್ವವನ್ನು, ಸಿದ್ಧಾಂತವನ್ನು, ಆಚಾರವನ್ನು, ವಿಚಾರವನ್ನು, ನೀತಿಯನ್ನು, ನಿಯಮವನ್ನು ಎಲ್ಲವನ್ನು ಸೃಷ್ಟಿ ಮಾಡುವಾತ ಗುರು ಆಗಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಗುರು ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಇನ್ನು ಗುರುರ್ ವಿಷ್ಣು, ವಿಷ್ಣು ಪರಮಾತ್ಮನ ಕರ್ತವ್ಯ ಯಾವುದು ಅಂತ ಕೇಳಿದರೆ, ಸಂರಕ್ಷಣೆ ಮಾಡುವಾತ, ಪಾಲನೆ ಮಾಡುವಾತ, ಪೋಷಣೆ ಮಾಡುವಾತ ವಿಷ್ಣು ಪರಮಾತ್ಮ ಆ ಜೀವರಾಶಿಗಳನ್ನು ಪೋಷಣೆ ಮಾಡ್ತಾ ಇದ್ದಾನೆ. ಹಾಗಿದ್ದರೆ ಗುರು ಏನನ್ನು ಮಾಡ್ತಾ ಇದ್ದಾನೆ? ಜೀವಾತ್ಮರಲ್ಲಿರುವಂಥ ಜ್ಞಾನ, ಧರ್ಮ, ತತ್ವ ಅದು ಅಳಿಯದಂತೆ ಉಳಿಯುವ ಕಾರ್ಯವನ್ನು ಗುರು ಮಾಡ್ತಾ ಇದ್ದಾನೆ. ನೀವು ಶಾಲೆಗಳಲ್ಲಿ ನೋಡಬಹುದು, ಮಕ್ಕಳಿಗೆ ಪಾಠವನ್ನು ಹೇಳ್ತಾರೆ ಬೋಧಕರು. ನಾಳೆ ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರತಿ ವಾರಕ್ಕೊಮ್ಮೆ ಪರೀಕ್ಷೆಯನ್ನು ಮಾಡ್ತಾರೆ, ತಿಂಗಳಿಗೊಮ್ಮೆ ಪರೀಕ್ಷೆಯನ್ನು ಮಾಡ್ತಾರೆ, ಅರ್ಧವಾರ್ಷಿಕ ಪರೀಕ್ಷೆಯನ್ನು ಮಾಡ್ತಾರೆ, ವಾರ್ಷಿಕ ಪರೀಕ್ಷೆಯನ್ನು ಮಾಡ್ತಾರೆ. ಅಂದರೆ ಮೇಲಿಂದ ಮೇಲೆ ಅವರಲ್ಲಿರುವಂಥ ಜ್ಞಾನ ಅಳಿಯದಂತೆ ಉಳಿಲಿಕ್ಕೆ ಗುರುಗಳು ಕಾರಣಭೂತರಾಗಿದ್ದಾರೆ. ಅದೇ ರೀತಿ ಧರ್ಮಗುರುಗಳು ಮೇಲಿಂದ ಮೇಲೆ ಭಕ್ತರ ಇರುವ ಕಡೆಗೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡ್ತಾರೆ, ಜ್ಞಾನವನ್ನು ವೃದ್ಧಿ ಮಾಡ್ತಾರೆ, ಸಂಸ್ಕಾರ ಸಂಸ್ಕೃತಿಯನ್ನು ಅವರಿಂದ ಅಳಿಯದಂತೆ ಉಳಿಸುವಂಥ ಕಾರ್ಯವನ್ನು ಗುರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ. ಮಹೇಶ್ವರನ ಕರ್ತವ್ಯ ಯಾವುದು ಅಂತ ಕೇಳಿದರೆ, ಲಯ ಮಾಡುವಂಥದ್ದು, ನಾಶ ಮಾಡುವಂಥದ್ದು. ಹಾಗಿದ್ದರೆ ಗುರು ಏನನ್ನು ಲಯ ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ಜೀವಾತ್ಮರಲ್ಲಿರುವಂಥ ಅಜ್ಞಾನ, ಅವಿವೇಕ, ಅಹಂಕಾರ, ಅಂಧಕಾರ, ದುರಾಚಾರ, ದುರ್ಗುಣ, ದುರ್ವಿಚಾರಗಳನ್ನು ದೂರ ಮಾಡಿ ಅವನನ್ನು ಶ್ರೇಷ್ಠನನ್ನಾಗಿ ಮಾಡುವಂಥ ಕಾರ್ಯ ಗುರುವಿನದ್ದಾಗಿದೆ. ಅದಕ್ಕೆ ಹೇಳಿದರು ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮ ಹೇಳಿದ ನ ಗುರೋರಧಿಕಂ ಇತಿ ಶಿವ ಶಾಸನತಃ. ಅಂದರೆ ಗುರು ಅಂದರೆ ಯಾರು? ಅಜ್ಞಾನದಿಂದ ಜ್ಞಾನವದ ಮಾರ್ಗವನ್ನು ತೋರಿಸುವಾತ ಗುರು. ಗುಣಾತೀತಂ ಗುಕಾರಂಚ ರೂಪಾತೀತಂ ಋಕಾರಕಂ.
ಗುಣಾತೀತನು ರೂಪಾತೀತನು. ಅಂದರೆ ಕತ್ತಲೆಯಿಂದ ಬೆಳಕಿನ ಮಾರ್ಗಕ್ಕೆ ಕರೆದೊಯ್ಯುವಾತನೇ ಗುರು ಅಂತ ಬಹಳ ಸ್ಪಷ್ಟವಾಗಿ ಕರೆದುಕೊಂಡು ಬಂದಿದ್ದಾರೆ. ಸದ್ಭಕ್ತ ಬಂಧುಗಳೇ, ಆ ನಿಟ್ಟಿನಲ್ಲಿ ಗುರುವಿನ ಕೃಪಾ ಅನ್ನೋದು ಬಹಳ ದೊಡ್ಡದು. ಒಬ್ಬ ಮನುಷ್ಯ ಶ್ರೇಷ್ಠ ಸಾಧಕನಾಗಬೇಕು ಅಂತ ಕೇಳಿದರೆ, ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಂತ ಕೇಳಿದರೆ, ಸಮಾಜದಲ್ಲಿ ಉತ್ಕೃಷ್ಟವಾದಂಥ ಹೆಸರನ್ನು ಪಡಿಬೇಕು ಅಂತ ಕೇಳಿದರೆ ಗುರುವಿನ ಮಾರ್ಗದರ್ಶನ ಅತ್ಯಂತ ಅವಶ್ಯಕ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾವು ಹಾಗೆ ಚಿಂತನೆ ಮಾಡಿ, ಕಲ್ಲಾಗೆ ಇರುತ್ತೆ. ಆ ಕಲ್ಲು ಒಬ್ಬ ಶಿಲ್ಪಿಗೆ ಕೈಯಲ್ಲಿ ಸಿಕ್ಕಾಗ ಅನೇಕ ವಿಗ್ರಹಗಳಾಗಿ ಪರಿವರ್ತನೆಗೊಳ್ಳುತ್ತೆ. ವರಸಿದ್ಧಿವಿನಾಯಕ, ಸರಸ್ವತಿ, ಲಕ್ಷ್ಮಿ, ಆದಿಶಕ್ತಿ, ಶಿವ, ವಿಷ್ಣು, ಷಣ್ಮುಖ, ಕಾರ್ತಿಕೇಯ, ಅನೇಕ ದೇವತೆಗಳಾಗಿ ವಿಗ್ರಹಗಳಾಗಿ ಅದು ಪರಿವರ್ತನೆಗೊಳ್ಳುತ್ತೆ. ಆನಂತರದಲ್ಲಿ ಒಂದು ಮಣ್ಣು ಇರುತ್ತೆ. ಮಣ್ಣು ಒಬ್ಬ ಕುಂಬಾರನ ಕೈಯಲ್ಲಿ ಸಿಕ್ಕಾಗ ಮಡಿಕೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಆ ರೀತಿಯಾಗಿ ನಾವು ಬಟ್ಟೆ ಇರುತ್ತೆ, ಆ ಬಟ್ಟೆಯಾಗೇ ಇರುತ್ತೆ. ಆ ಬಟ್ಟೆ ಒಬ್ಬ ಟೈಲರ್ ಕಡೆಗೆ ಸಿಕ್ಕಾಗ ಅದನ್ನು ಏನು ಮಾಡ್ತಾರೆ, ಅದರಲ್ಲಿ ಶರ್ಟ್ ಹೊಲಿತಾರೆ, ಪ್ಯಾಂಟ್ ಹೊಲಿತಾರೆ, ಅನೇಕ ಉಡುಪುಗಳನ್ನು ತಯಾರು ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕಟ್ಟಿಗೆ ಇರುತ್ತೆ, ಒಬ್ಬ ಆಚಾರ್ಯ ಕೈಯಲ್ಲಿ ಸಿಕ್ಕಾಗ ಆ ಕಟ್ಟಿಗೆ ಬಾಗಿಲಾಗತ್ತೆ, ಆನಂತರ ಹೊಸ್ತಿಲಾಗತ್ತೆ, ಕಿಡಿಕೆಯಾಗತ್ತೆ, ಅನೇಕ ವಿಗ್ರಹಗಳಾಗತ್ತೆ, ಅನೇಕ ರೂಪದಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಹಾಗೆಯೇ ಮನುಷ್ಯನಾಗೇ ಇರ್ತಾನೆ. ಗುರುವಿನ ಕೈಗೆ ಸಿಕ್ಕಾಗ ಒಬ್ಬ ಜ್ಞಾನಿಯಾಗ್ತಾ ಇದ್ದಾನೆ, ಮಹಾತ್ಮನಾಗ್ತಾ ಇದ್ದಾನೆ, ಶ್ರೇಷ್ಠ ಸಾಧಕನಾಗ್ತಾ ಇದ್ದಾನೆ. ಹಾಗಾಗಿ ಗುರುವಿನ ವೈಶಿಷ್ಟ್ಯತೆ ತುಂಬ ಅದ್ಭುತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಗುರು ಶಿಷ್ಯ ಪರಂಪರೆ ನಮ್ಮ ಇತಿಹಾಸದಲ್ಲಿ ಇವತ್ತಿನದಲ್ಲ, ಯುಗದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಇತಿಹಾಸದ ಪುಟಗಳು ತೆಗೆದು ನೋಡಿದರೆ ನೀವು ನೋಡ್ರಿ, ಯಾವ ಶ್ರೀರಾಮಚಂದ್ರನಿಗೆ ವಶಿಷ್ಠ ಮಹರ್ಷಿಗಳು ಮತ್ತು ವಿಶ್ವಾಮಿತ್ರರು ಗುರುಗಳಾಗಿದ್ದರು, ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಸಾಂದೀಪ ಮುನಿಗಳು ಗುರುಗಳಾಗಿದ್ದರು. ಆನಂತರ ಪರಶುರಾಮರಿಗೆ ಸಾಕ್ಷಾತ್ ಮಹಾದೇವನೇ ಗುರುವಾಗಿದ್ದ ಅನ್ನುವಂಥದ್ದು. ಯಾವ ಹನುಮನಿಗೆ ಸೂರ್ಯದೇವ ಗುರುವಾಗಿ ಜ್ಞಾನೋಪದೇಶವನ್ನು ಮಾಡಿದ್ದಾನೆ. ಆನಂತರದಲ್ಲಿ ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯರು ಗುರುಗಳಾಗಿದ್ದರು. ಭೀಷ್ಮ ಪಿತಾಮಹರಿಗೆ ಪರಶುರಾಮರು, ದ್ರೋಣಾಚಾರ್ಯರಿಗೂ ಕೂಡ ಪರಶುರಾಮರು, ಕರ್ಣನಿಗೂ ಕೂಡ ಪರಶುರಾಮರು, ಅರ್ಜುನನಿಗೆ ದ್ರೋಣಾಚಾರ್ಯರು ಗುರುಗಳಾಗಿದ್ದ ಇತಿಹಾಸ ನಿಮಗೆಲ್ಲ ಗುರುತಿದೆ. ಆನಂತರ ವಿಶ್ವವನ್ನೇ ಗೆದ್ದಂಥ ಅಲೆಕ್ಸಾಂಡರ್, ಅವನಿಗೆ ಅರಿಸ್ಟಾಟಲ್ ಅಂತಕ್ಕಂಥವರು ಗುರುಗಳಾಗಿದ್ದರು. ಒಂದು ಸಾರಿ ಅಲೆಕ್ಸಾಂಡರ್ ಎಂಥ ಮಾತು ಹೇಳ್ತಾನೆ, ತಾವು ಬಹಳ ಲಕ್ಷ್ಯ ಕೊಟ್ಟು ಕೇಳುವಂಥ ಮಾತು ಹೇಳ್ತಾನೆ. ಅವನು, ನನ್ನ ತಾಯಿ ಮತ್ತು ತಂದೆ ಈ ಶರೀರವನ್ನು ಭೂಮಿಗೆ ತಂದರು, ಅಳಿದು ಹೋಗುವಂಥ ಶರೀರ ಮತ್ತು ಸಂಪತ್ತಿನ ಕೊಟ್ಟರು. ಆದರೆ ಗುರು ಎಂದಿಗೂ ಅಳಿಯದಂಥ ಜ್ಞಾನವನ್ನು, ಸಂಸ್ಕಾರವನ್ನು, ಸದ್ಬೋಧೆಯನ್ನು ಕೊಟ್ಟು ನನ್ನನ್ನು ಆಕಾಶದೆತ್ತರಕ್ಕೆ ಬೆಳೆಸಿದ ಗುರು ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿರುವಂಥ ಇತಿಹಾಸ ಬರ್ತಾ ಇದೆ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ಯಾವಾಗಲೂ ಕೂಡ ನಾವು ಗುರುವಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಗುರುಕೃಪಾ ಬಹಳ ದೊಡ್ಡದು ಅಂತೇಳಿ ಅದಕ್ಕೆ ಹೇಳ್ತಾರೆ, ಗುರು ಕೃಪಾಕ್ಕೆ ಬಿನ ತೃಣಮಪಿ ನ ಚಲತಿ. ಗುರುವಿನ ಕೃಪೆ ಆಗದೆ ಹೋದರೆ, ಗುರುವಿನ ಮಾರ್ಗದರ್ಶನ ನಮಗೆ ಸಿಗದೆ ಹೋದರೆ, ಗುರುವಿನ ಆಶೀರ್ವಾದ ಆಗದೆ ಹೋದರೆ ಯಾರಿಗೂ ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಭವಿಷ್ಯತ್ತು ಲಭ್ಯವಾಗ್ತಕ್ಕಂಥದ್ದು ಕಷ್ಟ ಅಂಥೇಳಿ. ಹಾಗಾಗಿ ಗುರುಕೃಪಾ ಅನ್ನೋದು ಬಹಳ ದೊಡ್ಡದು, ಗುರುವಿನ ಕಾರುಣ್ಯ ಬಹಳ ದೊಡ್ಡದು, ಗುರುವಿನ ಆಶೀರ್ವಾದ ಬಹಳ ದೊಡ್ಡದು. ಆ ನಿಟ್ಟಿನಲ್ಲಿ ಗುರುಕೃಪೆಗೆ ಪಾತ್ರರಾಗಲಿಕ್ಕೆ ನಾವೆಲ್ಲರೂ ಕೂಡ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವಂಥವರಾಗೋಣ ಅಂತಕ್ಕಂಥ ವಿಷಯವನ್ನು ಇವತ್ತು ತಿಳಿಸಿ, ಗುರುವಿನ ಮಹತ್ವವನ್ನು ಮತ್ತೆ ನಾಳೆಯ ಸಂದೇಶದಲ್ಲಿ ಮುಂದುವರಿದ ಭಾಗವಾಗಿ ತಮ್ಮ ಗಮನಕ್ಕೆ ತರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.